ಜಿಲ್ಲಾ ಮಾದಿಗ ಸಮಾಜ ಕಲಬುರಗಿ ವತಿಯಿಂದ ಇಂದು ಕರೆದಿರುವ ಪತ್ರಿಕಾಗೋಷ್ಠಿಗೆ ಆಗಮಿಸುವಂಥ ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನು ಕೋರುತ್ತಾ, ಈ ಪತ್ರಿಕಾಗೋಷ್ಠಿಯಲ್ಲಿ ಸಮಾಜದ ಯುವ ಮುಖಂಡರಾಗಿರುವಂಥ ಪ್ರದೀಪ್ ಭಾಷನಹಳ್ಳಿಯವರು, ಅದೇ ರೀತಿ ಅರವಿಂದ್ ನಾಟಿಕರವರು, ಕವಿ ನಾಟಿಕರು ಈ ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿರ್ತಾರೆ. ಇಂದು ಕರೆದಿರುವ ಪತ್ರಿಕಾಗೋಷ್ಠಿಯ ಉದ್ದೇಶ ಏನಂದರೆ, ಇವತ್ತು ಬಹಳ ಮಹತ್ವದಂಥ ವಿಷಯಗಳನ್ನು ಇವತ್ತು ಮಾಧ್ಯಮ ಮೂಲಕವಾಗಿ ನಾವು ಹಂಚ್ಕೋಬೇಕಾದಂಥ ಅನಿವಾರ್ಯತೆಯನ್ನು ನಮಗೆ ಎದ್ದು ಕಾಣ್ತಾ ಇದೆ. ಕಾಂಗ್ರೆಸ್ ಪಕ್ಷ ಇವತ್ತು ಸುಮಾರು ವರ್ಷಗಳಿಂದ ರಾಷ್ಟ್ರದಲ್ಲಿ ಅಧಿಕಾರವನ್ನು ಅನುಭವಿಸುವಂಥ ಕಾಂಗ್ರೆಸ್ ಪಕ್ಷ ಇವತ್ತು ಎಲ್ಲೋ ಒಂದು ಕಡೆಗೆ ಮಾದಿಗ ಜನಾಂಗಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಅನ್ಯಾಯವಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಕಳೆದ ಕಲಬುರಗಿ ಗ್ರಾಮೀಣ ಮೀಸಲು ಮತಕ್ಷೇತ್ರದ ಶಾಸಕರಾಗಿ, ಸಚಿವರಾಗಿ, ಲಿಂಗೈಕ್ಯರಾಗಿರುವಂಥ ಜಿ.ರಾಮಕೃಷ್ಣ ಅವರ ಸುಪುತ್ರವರು ಅಲ್ಲಿನ ಆಕಾಂಕ್ಷಿ ಇದ್ದರು ಕಾಂಗ್ರೆಸ್ ಪಕ್ಷದಿಂದ. ಆದರೆ ಇವತ್ತು ನಮ್ಮ ಸಮಾಜಕ್ಕೆ ಅದು ಮೀಸಲಾಗಿರುವಂಥ ಕ್ಷೇತ್ರ. ಹಾಗಾಗಿ ಆ ಕ್ಷೇತ್ರಕ್ಕೆ ಇವತ್ತು ನಮ್ಮ ಸಮಾಜದ ಹಿರಿಯ ಮುಖಂಡರ ಸುಪುತ್ರ ಅಂತ ವಿಜಯಕುಮಾರ್ ಜಿ.ರಾಮಕೃಷ್ಣ ಅವರು ಅದನ್ನು ಟಿಕೆಟ್ ಆಕಾಂಕ್ಷಿ ಇದ್ದರೂ ಕೂಡ ಅವರಿಗೆ ತಿರಸ್ಕರಿಸಿ ಇವತ್ತು ಬೇರೆ ಪಕ್ಷದಿಂದ ಬಂದಂಥ ರೇವನಾಯಕ್ ಬೆಳಂಗಿ ಅವರನ್ನು ಟಿಕೆಟ್ ಕೊಡೋ ಮೂಲಕವಾಗಿ ಅಲ್ಲಿ ಒಂದು ಸ್ಥಾನವನ್ನು ಸಮಾಜ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸತತವಾಗಿ ಗೆಲ್ತಾ ಬಂದಂಥ ಸ್ಥಾನವನ್ನು ಇವತ್ತು ಕೈ ತಪ್ಪಿತು ಅನ್ನೋದು ಇವತ್ತು ನಿಜ ಸ್ಥಿತಿಯನ್ನು ಹೇಳೋಕ್ಕೆ ಇಚ್ಛಪಡ್ತೇವೆ. ಹಾಗಾಗಿ ಇವತ್ತು ಗ್ರಾಮೀಣ ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ನಮ್ಮ ಸಮಾಜಕ್ಕೆ ಅನ್ಯಾಯವಾಯಿತು ಅನ್ನೋದು ಒಂದು ಕಡೆ. ಆದರೆ ಕಳೆದ ರಾಜ್ಯಸಭೆ ಸದಸ್ಯರಾಗಿ ಕರ್ನಾಟಕದಿಂದ ಇವತ್ತು ನಮ್ಮ ಸಮಾಜದವರು ಹನುಮಂತಯ್ಯ ಅನ್ನೋರು ಈಗಾಗಲೇ ಅವರು ಕರ್ನಾಟಕದಲ್ಲಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುವಂಥ ಪರಿಗಣಿಸಿ ಇವತ್ತು ಅವರು ಸಾಹಿತಿಗಳು, ಅವರನ್ನು ರಾಜ್ಯಸಭೆಗೆ ಆಯ್ಕೆ ಮಾಡಿದ್ದು ಒಳ್ಳೆ ಕೆಲಸವನ್ನು ಕೂಡ ಮಾಡಿದರು. ಆದರೆ ಈ ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಅವರನ್ನು ಮುಂದುವರಿಸಬೇಕಾಗಿತ್ತು ಸಮಾಜದ ಹಿತದೃಷ್ಟಿಯಿಂದ, ಅಥವಾ ಸಮಾಜದಲ್ಲಂಥ ಬೇರೆ ವ್ಯಕ್ತಿಗಾದರೂ ಅದನ್ನು ರಾಜ್ಯಸಭೆಗೆ ಆಯ್ಕೆ ಮಾಡಬೇಕಾಗಿತ್ತು. ಹಾಗಾಗಿ ನಮ್ಮ ಸಮುದಾಯಕ್ಕೆ ಅಲ್ಲೂ ಕೂಡ ದೊಡ್ಡ ಆಘಾತ ಮತ್ತು ಅನ್ಯಾಯವಾಯಿತು ಅನ್ನೋದು ಇವತ್ತು ಬೇಜಾರವನ್ನು ವ್ಯಕ್ತಪಡಿಸ್ತದೆ. ಇದಲ್ಲದೆ ಕೂಡ ಕಳೆದ ಮಹಾನಗರ ಪಾಲಿಕೆ ಚುನಾವಣೆ ತೆಗೆದುಕೊಂಡಲ್ಲಿ ಸುಮಾರು 9 ವಾರ್ಡ್ಗಳಲ್ಲಿ ಮೀಸಲು ಮತಕ್ಷೇತ್ರಗಳು ಕಾಂಗ್ರೆಸ್ ಪಕ್ಷದಲ್ಲಿ ಕೇವಲ ಒಂದು ತಾರ್ಫೆಲ್ ಬಡಾವಣೆಗೆ ಒಂದೇ ಒಂದು ಸ್ಥಾನ ಕೊಡೋ ಮೂಲಕ ಆ ಸ್ಥಾನವನ್ನು ನಾವು ಗೆದ್ದು ಕೂಡ. ಹಾಗಾಗಿ ಇವತ್ತು ಮಾದಿಗ ಜನಾಂಗಕ್ಕೆ ಸ್ಥಾನಮಾನ ರಾಜಕೀಯವಾಗಿ ಸಿಕ್ಕ ಸಂದರ್ಭದಲ್ಲಿ ಅನೇಕ ಒಂದೇ ಸ್ಥಾನ ಕೊಟ್ಟು ಕೂಡ ನಾವು ಗೆಲ್ಲುವಂಥ ಒಂದು ಆತ್ಮವಿಶ್ವಾಸ ಮತ್ತು ಎಲ್ಲ ಜನಾಂಗದ ಜೊತೆ ಇವತ್ತು ಮಾದಿಗ ಜನಾಂಗದವರು ಒಳ್ಳೆಯ ಸಂಬಂಧ ಇಟ್ಕೊಂಡ್ರಿಂದ ಇವತ್ತು ರಾಜಕೀಯವಾಗಿ ಎಲ್ಲ ಜನರು ಕೂಡ ಅವರಿಗೆ ಅವಕಾಶ ಮಾಡ್ಕೋತಾ ಇದ್ದಾರೆ. ಹಾಗಾಗಿ ಇವತ್ತು ಈಗ ರಾಜ್ಯದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರದಲ್ಲೂ ಕೂಡ ಇವತ್ತು ನಿಗಮ ಮಂಡಳಿಗಳಲ್ಲಿ ನಮಗೆ ಸೂಕ್ತವಾದಂಥ ಸ್ಥಾನಮಾನನ ಕಲಬುರಗಿ ಜಿಲ್ಲೆಯವರನ್ನ ಸಿಗ್ತದೆ ಅನ್ನುವಂಥ ವಿಶ್ವಾಸವನ್ನು, ಆತ್ಮವಿಶ್ವಾಸದಿಂದ ನಾವು ಕುಳಿತುಕೊಂಡಿದ್ದೆವು. ಆದರೆ ನಮ್ಮ ಪಕ್ಷದವರೇ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿರುವಂಥ ನಮ್ಮ ಸಮುದಾಯದವರೇ ಇವತ್ತು 2 ಕ್ಯಾಬಿನೆಟ್ ಸಚಿವರಿದ್ದಾರೆ. ಆದರೂ ಕೂಡ ನಮಗೆ ಈ ಥರ ಅನ್ಯಾಯ ಆಯ್ತಲ್ಲ ಕಲಬುರಗಿ ಜಿಲ್ಲೆಗೆ ಅನ್ನೋದು ನಮಗೆ ದೊಡ್ಡ ಬೇಜಾರವನ್ನು ವ್ಯಕ್ತಪಡಿಸು. ಹಾಗಾಗಿ ಕಲಬುರಗಿಯಲ್ಲಿ ಕೂಡ ಅಧ್ಯಕ್ಷರು ನಿನ್ನೆ ತಾನೇ ನೇಮಕ ಆಯಿತು, ಕಾಡ ಆಯಿತು. ಆಮೇಲೆ ಇವಾಗ ಸರ್ ಏನು ಕಾಣ್ತಾ ಇಲ್ಲ ಸರ್ ಸದ್ಯಕ್ಕೆ. ಅಲ್ಲಲ್ಲ ಬಿಜೆಪಿ ಅಂತಲ್ಲ, ಒಂದೇನಂದ್ರೆ MP ಅವರು ಕೆಲಸ ಮಾಡಿಲ್ಲ ಅನ್ನೋದು ನಮಗೆ ಒಪ್ಕೋಬೇಕಾಗ್ತದೆ, ಸತ್ಯಾಂಶ. ಅಲ್ಲಿ ಆಕಾಂಕ್ಷಿಗಳೇ ಇಲ್ಲಲ್ಲ ಸರ್, ಆಕಾಂಕ್ಷಿಗಳು ಸರಿಸ್ಬಿಟ್ಟಾರೆ. ಈ ಸಲ ಬಸವರಾಜ್ ಮತ್ತಿಮೂಡವರ ಧರ್ಮಪತ್ನಿ ಜಯಶ್ರೀ ಮತ್ತಿಮೂಡವರು ಕೊಟ್ಟಿದ್ರೆ ಒಬ್ಬ ಮಹಿಳೆಗೆ ಪ್ರಾತಿನಿಧ್ಯ ಕೊಟ್ಟಂಗಾಗ್ತಿತ್ತು. ಮೋದಿಯವರು ಮಹಿಳೆಯರಿಗೆ ಹೆಚ್ಚಿನ ಒಂದು ಪ್ರಾತಿನಿಧ್ಯ ಕೊಡ್ಬೇಕಂತೇಳಿ ಕಳೆದ ಬಾರಿ ಏನು ಹೇಳಿದ್ರು. ಜಯಶ್ರೀ ಮತ್ತಿಮೂಡವ್ರಿಗೆ ಟಿಕೆಟ್ ಕೊಟ್ಟರೆ ಇವತ್ತು ಬಹಳ ಅನುಕೂಲ ಆಗ್ತಿತ್ತು, ಇಡೀ ಜನಾಂಗಕ್ಕೆ ಅನುಕೂಲ ಆಗ್ತಿತ್ತು. ಮಹಿಳೆಯರಿಗೊಂದು ಪ್ರಾತಿನಿಧ್ಯ ಕೊಟ್ಟಿದ್ದಾರೆ ಮೋದಿಯವರು ಅನ್ನೋದು ಈ ಕರ್ನಾಟಕ ಭಾಗದಲ್ಲಿ ಅನ್ನೋದು ಒಂದು ಗೊತ್ತಾಗ್ತಿತ್ತು. ಜಯಶ್ರೀ ಮತ್ತಿಮೂಡವ್ರು ಕೊಟ್ಟರೆ ಬಹಳ ಸೂಕ್ತ ಅನ್ನೋದು ಈಗಾಗಲೇ ಮಾತಾಡ್ತಾ ಇದ್ದಾರೆ. ನಮ್ಮ ಪಕ್ಷದಲ್ಲೂ ಕೂಡ ಬಹಳಷ್ಟು ಜನ ಹೇಳಿದ್ದಾರೆ. ಆದ್ರೆ ವಿಜೇಂದ್ರ ಅವರು
ನೀವು ಬೇಡ, ನಿಮ್ಮ ಮನೆಯಲ್ಲಿ ಬೇಡ, ನೀವು ನಿಲ್ತೀರಂದ್ರೆ ಹೇಳಿ ನಾನು ಪ್ರಪೋಸಲ್ ಮಾಡ್ತೀನಿ ಅಂತ ಮತ್ತಿಮೂಡೋರು ಹೇಳಿದ್ರು. ಮತ್ತಿಮೂಡೋರು ನಿಲ್ತಾ ಇಲ್ಲ. ಏನ್ ಸರ್? ಅಲ್ಲಲ್ಲ, ಅವ್ರಿಗೆ ಹೇಳಿದ್ದು ಮತ್ತಿಮೂಡೋರು. ಸರ್ ಈಗ ವಾತಾವರಣ ಏನಾಗ್ತದೆ ನೋಡೋಣ. ಈಗ ಸದರ್ಭದಲ್ಲಿ ವಾತಾವರಣಗಳು ಹೆಂಗ್ ಸೃಷ್ಟಿ ಆಗ್ತದೆ, ಯಾರ್ಯಾರು ಕ್ಯಾಂಡಿಡೇಟ್ ಆಗ್ತಾರೆ ಏನನ್ನು ನೋಡೋಣ. ನೋಡ್ಕೊಂಡು ಒಬ್ಬ ಸಮಾಜದ ಮುಖಂಡಾಗಿ ಭಾರತೀಯ ಜನತಾ ಪಕ್ಷದಲ್ಲಿ ನಾವು ಪಕ್ಷದಲ್ಲಿ ಇದ್ದೇವೆ, ಇಲ್ಲಂತಿಲ್ಲ. ಒಬ್ಬ ಕನ್ನಡ ಪರ ಹೋರಾಟಗಾರಾಗಿ ಕೂಡ ನನಗೆ ಸಂದರ್ಭ ಹಿಂಗ್ ಬಂತು. ಲಾಸ್ಟ್ ಟೈಮು ನಮ್ಮ ಸಮುದಾಯದಿಂದ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್ ಮಾಡಿ ಹೊಸ ವಿಡಿಯೋಗಳನ್ನು ಮಾಡಲು ಬೆಂಬಲವನ್ನು ನೀಡಿ.